ಕಾರ್ ಹೆಂಗೆ ಆಕ್ಸಿಡೆಂಟ್ ಆಗೈತೆ ನೋಡಿ. ಫ್ರಂಟಿಂದ ಹೋಗಿ ಗುದ್ದಿರೋದು ಯಾವುದೋ ಗಾಡಿಗೆ, ಹಿಂದೆಯಿಂದ ಹೋಗಿ ಗುದ್ದಿರೋದು. ಫ್ರಂಟು ಬಾನೆಟ್ಟು ಇಂಜಿನ್ ಏನೂ ಇಲ್ಲ. ಗಾಡಿನ ಅಲ್ಲಿಂದ ತಗೊಂಬಂದ್ಬಿಟ್ಟು ಅಲೈನ್ಮೆಂಟ್ ಮಾಡ್ಸೋಕ್ಕೆ ಗಾಡಿ ನಿಲ್ಲಿಸಿ ಎರಡು ಟೈರ್ ಬಿಚ್ಬಿಟ್ಟು ಉಲ್ಟಾಕ ಕೊಟ್ಟಿದ್ದೀವಿ. ಹೋಗಿ ಚಿಕನ್ನು ಪ್ರತಿಯೊಂದು ತಂದಿದ್ದೆ, ತೋರಿಸ್ಕೊರು ಚಿಕನ್ ತಗೊಂಬಂದಿದ್ದೀವಿ. ಈಗ ಹೋಗಿ ಚಿಕನ್ ಮಾಡ್ಬೇಕು ಗಾಡೀಲಿ. ಇವತ್ತಿನ ನಮ್ಮ ಊಟ ನೋಡ್ಬೋದು. ಚಿಕನ್ ಫ್ರೈ ಅಂತೀರ, ಸುಕ್ಕ ಅಂತೀರ, ಮಸಾಲ ಅಂತೀರ, ಏನನ್ನ ಅಂದ್ಕೊಳ್ಳಿ ನೀವು, ಜೊತೆಗೆ ಚಪಾತಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಇಂಡಿಯನ್ ಆಯಿಲ್ ಬಂಕ್ ಹತ್ರನೇ ಹಾಕೊಂಡಿದ್ವಿ. ರಾತ್ರಿ ಇಲ್ಲೇ ಇದ್ವಿ. ಇವಾಗ ಬೆಳಗ್ಗೆ ಎದ್ದೀನಿ. ಇವಾಗ ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಸಾಂಗ್ಲಿಗೆ ಹೋಗಿ ಅವನ್ನ ಲೋಡ್ ಸೆಟ್ ಮಾಡಿಕೊಂಡು ಲೋಡ್ ಮಾಡ್ಕೊಂಡು ಬರಬೇಕು. ಚಿಕ್ಕೋಡಿ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀನಿ. ಏನಕ್ಕಪ್ಪ ನಿನ್ನೆ ಇಲ್ಲೇ ಮಲಗಿದ್ದು ಅಂದರೆ, ಹೆಂಗೆ ಹೋಗಿದ್ರು ನಿನ್ನೆ ಲೋಡ್ ಆಗ್ತಾ ಇಲ್ಲ, ಇವತ್ತೇ ಲೋಡಿಂಗು. ಹಂಗಾಗಿ ಫುಲ್ ಇಲ್ಲೇ ರೆಸ್ಟ್ ತೊಗೊಂಡೋಗಿದ್ದು. ಇಲ್ಲಿ ಸೇಫ್ಟಿ ತುಂಬ ಇದೆ ನಮಗೆ, ಹಂಗಾಗಿ ಇಲ್ಲ ಹಾಕಿದ್ದು. ಗಾಡಿ ಕೆಳಗೆ ನಿಲ್ಲಿಸ್ಬಿಟ್ರೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ಪಾರ್ಕಿಂಗು ಅವ್ರದ್ದು JCB ನಿಂತಿರ್ತವೆ, ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ಇದು. ಹಾಗಾಗಿ ಇಲ್ಲೇ ಹಾಕೊಂಡು ಮಲ್ಕೊಂಡು ಇವಾಗ ಬೆಳಗ್ಗೆ 7 ಗಂಟೆಗೆ ಇದ್ದೀನಿ. ನಿನ್ನೆ ನೈಟ್ ಊಟ ಕೂಡ ಮಾಡಿಲ್ಲ, ಹಂಗೆ ಮಲಗಿಬಿಟ್ಟಿದ್ದೀನಿ. ಏನು ಮಾಡ್ತೀರಾ, ಕೆಲವು ಸರಿ ಹಂಗಾಗುತ್ತೆ. ಬನ್ನಿ ಇವಾಗ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಡುವ. ಗಾಡಿ ಸ್ಟಾರ್ಟ್ ಮಾಡೋಕ್ಕಿರೋ ಮುಂಚೆ ಆಯಿಲ್ ಚೆಕ್ ಮಾಡ್ಬೇಕು. ನೋಡೇ ಇಲ್ಲ ಇವತ್ತು. ಆಯಿಲ್ ಚೆಕ್ ಮಾಡೋಣ ಫಸ್ಟ್. ಆಯಿಲ್ಗೂ ಲೆಡ್ ನೋಡಿ, ಆಯಿಲ್ ಬಂದು ಫುಲ್ಲು ಕಡಿಮೆ ಆಗೈತೆ. ಸ್ವಲ್ಪ ಮಿನಿಮಮ್ ಗೇಜ್ಗಿಂತ ಸ್ವಲ್ಪ ಕಮ್ಮಿನೇ ಐತೆ. ಟಾಪ್ ಅಪ್ ಮಾಡಬೇಕು ಒಂದು 2 ಲೀಟ್ರ್. ಇಲ್ಲ ನೆಕ್ಸ್ಟ್ ಟ್ರಿಪ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಆಯಿಲ್ ಚೇಂಜ್ ಮಾಡಿಸೋ ಲೆಕ್ಕಾಚಾರಕ್ಕಿಂತ ಕಮ್ಮಿ ಆಗಿರೋದು. ಶರದ್ ಹೇಳ್ತಾಯಿದ್ರು ಸ್ವಲ್ಪ ಆಯಿಲ್ ಕಮ್ಮಿ ಆಗ್ತಾಯಿತ್ತು ಇದು ಅಂತ. ಯಾಕೋ ಅವರು 4-5 ಸಾರಿ ಒಂದೊಂದು ಲೀಟ್ರ್ ತೊಗೊಂಡು ಹಾಕಿದ್ದಾರೆ. ಲೀಕೇಜ್ ಏನಿಲ್ಲ, ಬಟ್ ಹೆಂಗೆ ಕುಡಿತೈತೆ ಅಂತ ಗೊತ್ತಿಲ್ಲ. ನೋಡೋಣ. ಈಗ ಆಯಿಲ್ ಚೇಂಜಿಗೆ ಬಿಡ್ತೀವಿ. ಹೆಂಗಿದ್ರು ನೆಕ್ಸ್ಟ್ ಟ್ರಿಪ್ ನಡೆದೋಗುತ್ತೆ. ಇಲ್ಲಾಂದರೆ ಹೋಗ್ತಾ 1 ಲೀಟ್ರ್ ಹಾಕ್ಕೊಂಡು ಹೋಗೋಣ. ಗಾಡಿನ ಕೂಡ ಎಲ್ಲ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿದ್ದಾಯ್ತು, ಅಂದರೆ ಕ್ಲೀನ್ ಮಾಡಿದ್ದಾಯ್ತು, ಧೂಳೆಲ್ಲ ತೆಗೆದಿದ್ದಾಯ್ತು. ಬನ್ನಿ ಇವಾಗ ಹೊರಡೋಣ. ಸ್ವಲ್ಪ ಆಯಿಲ್ ಕಮ್ಮಿ ಐತೆ, ಕೂಲೆಂಟ್ ಕರೆಕ್ಟಾಗೈತೆ. ಬೆಳಗ್ಗೆ ಕಾಫಿ ಕುಡಿದಿಲ್ಲ ಅಂದರೆ ಹೆಂಗೆ, ಹಂಗಾಗಿ ಗಾಡಿಯಲ್ಲಿ ನಿಲ್ಲಿಸ್ಬಂದು ಒಳ್ಳೆ ಕಾಫಿ ಕುಡಿತಾ ಇದ್ದೀನಿ. ಇನ್ನು ಹೊಸ ಕಪ್ ಅನಿಸುತ್ತೆ, ಸ್ಟಿಕ್ಕರ್ ಕೂಡ ತೆಗ್ದಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಕಾಫಿ ಕುಡ್ಕೊಂಡು ಇಲ್ಲಿಂದ ಹೋಗೋಣ. ಅದು ಕಾರ್ ಹೆಂಗೆ ಆಕ್ಸಿಡೆಂಟ್ ಆಗೈತೆ ನೋಡಿ. ಫ್ರಂಟಿಂದ ಹೋಗಿ ಗುದ್ದಿರೋದು ಯಾವುದೋ ಗಾಡಿಗೆ, ಹಿಂದೆಯಿಂದ ಹೋಗಿ ಗುದ್ದಿರೋದು. ಫ್ರಂಟು ಬಾನೆಟ್ಟು ಇಂಜಿನ್ ಏನೂ ಇಲ್ಲ, ಎಲ್ಲ ಊಷ್ಟಾಗೋಗೈತೆ. ಇನ್ನೇನು ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದ್ವಿ. ಸ್ವಲ್ಪ ನೋಡಿ, ಅಲ್ಲೇನು ಬೋರ್ಡ್ ಕಾಣುತ್ತೋ ಅದೇ ಮಹಾರಾಷ್ಟ್ರ ಬಾರ್ಡ್ರು. ಅದು MS ಪಾಸಿಂಗ್ ಗಾಡಿ. ಕರ್ನಾಟಕ ಬಾರ್ಡ್ರ್ ಒಳಗೆ ಬಂದು ಒಂದು 200 ಮೀಟ್ರಿಗೆ ಆಕ್ಸಿಡೆಂಟ್ ಆಗೈತೆ. ಒಂದು 200 ಮೀಟ್ರ್ ಹಿಂದೆ ಆಕ್ಸಿಡೆಂಟ್ ಆಗಿದ್ರೆ ಅವ್ರ ಡಿಸ್ಟಿಕ್ ಆಗೋದು. ಅದು MS09 ಪಾಸಿಂಗ್ ಅಂದರೆ ಅವ್ರ ಡಿಸ್ಟಿಕ್ ಆಗ್ಬಿಡೋದು. ಏನು ಸಮಸ್ಯೆ ಇರ್ತಿರ್ಲಿಲ್ಲ ಅವ್ರಿಗೆ. ಇವಾಗ ಏನೇ ಪ್ರಾಬ್ಲಮ್ ಆದರೂ ಅದಕ್ಕೆ ಇವಾಗ ಕ್ಲೈಮು ಗೀಮು ಎಲ್ಲ ಕರ್ನಾಟಕದ ಅಡ್ರೆಸ್ ಕೊಟ್ಟು ಮಾಡಿಸ್ಬೇಕಲ್ಲ, ಅದೊಂದು ಹಿಂಸೆ. ಇನ್ಸೂರೆನ್ಸ್ ಕ್ಲೈಮ್ಗಾಗಿರ್ಬೋದು, ಒಂದು ಕೇಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಕರ್ನಾಟಕಕ್ಕೆ ಬಂದು ಕರ್ನಾಟಕ ಸ್ಟೇಷನ್ಗಳಿಗೆ ಅಲ್ದು ಮಾಡಿಸ್ಕೊಂಡು ಹೋಗಬೇಕು. ಅದೇ ಹಿಂಸೆ ಆಗೋದು. ಯಾವತ್ತೇ ಆಗಲಿ ಗಾಡಿಗಳೇನೋ ಹೊರಗಡೆ ಹೋದಾಗ ಟಚ್ ಆದ್ವು ಅಂದರೆ ಭಾರಿ ಹಿಂಸೆ. ನಾವು ಅನ್ಭೋಗಿಸಿದವ್ರು ನೋಡಿದ್ದೀವಿ. ತುಂಬ ಅಂದರೆ ತುಂಬ ಹಿಂಸೆ ಆಗ್ಬಿಡ್ತದೆ ಅದು. ಗಾಡಿನ ಸೀದಾ ಇವಾಗ ಸಾಂಗ್ಲಿ ವೀಲ್ ಅಲೈನ್ಮೆಂಟ್ ಹತ್ರ ತಗೊಂಡೋಗೋಣ ಅಂತ. ಗಾಡಿ ನೋಡಿ, ಇವಾಗ ಸ್ಟೇರಿಂಗ್ ಬಿಟ್ಟರೆ ಹೇಳ್ಕೊಂಡು ಹೋಗ್ತದೆ ಗಾಡಿ. ಅದು ಸಮಸ್ಯೆ ಈಗ ಆಗಿರೋದು ನಮ್ಗೆ. ಬ್ರೇಕ್ ಹೊಡೆದ್ರು ಸಾಕು, ಹಂಗೆ ಹೋಗ್ಬಿಡ್ತದೆ ಗಾಡಿ. ಹೋಗಿ ರೆಡಿ ಮಾಡಿಸ್ಬೇಕು. ಪಕ್ಕ ಅಲೈನ್ಮೆಂಟ್ ಪ್ರಾಬ್ಲಮ್ಮೇ. ಅಲೈನ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಡಿಸ್ಕ್ ಹೇಳಿದ್ನಲ್ಲ, ಡಿಸ್ಕ್ ಸ್ವಲ್ಪ ಮೇಲಕ್ಕೆ ಹೋಗಿ ಕುಂದಿರಿಸ್ಬೇಕು ಕ್ಲೀನಾಗಿ. ಅದೊಂದು ಕುಂದಿರ್ಸ್ಕೊಳ್ಳೋಣ. ಬನ್ನಿ ಸೀದಾ ಸಾಂಗ್ಲಿ ಸಿಟಿ ಒಳಗೆ ಎಂಟ್ರಿ ಆಗಬೇಕೀಗ. ಸೀದಾ ಗಾಡಿನ ತೊಗೊಂಬಂದು ಇಲ್ಲಿ ಪಾರ್ಕ್ ಮಾಡಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಬರಬೇಕು. ಇಲ್ಲೆಲ್ಲ ಮುಂದೆನೇ ಜಾಗ ಐತೆ ಪಾರ್ಕ್ ಮಾಡೋಕ್ಕೆ. ಅಲ್ಲಿ ಗಿಡ ಹಾಕ್ಬಿಟ್ಟವ್ರೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲೂ ಕ್ಲೋಸ್ ಮಾಡ್ತಾರೆ. ಪಾರ್ಕಿಂಗ್ ಗಟ್ಟಿ ಆಗುತ್ತೆ ನಮಗೆ. ಟ್ರಾನ್ಸ್ಪೋರ್ಟರ್ಗೆ ಮಗ ತೋರಿಸಿ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಗಾಡಿನ ವೀಲ್ ಅಲೈನ್ಮೆಂಟಿಗೆ ತಗೊಂಡೋಗೋಣ. ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ವಾಲಿಬಾಲ್ ಥ್ರೋಬಾಲ್ ಆಡ್ತಾ ಇದ್ದಾರೆ. ಇದು ಸ್ಕೂಲ್, ಇದು ಆಪೋಸಿಟಲ್ಲಿ ಕಾಣೋದು ಬಿಲ್ಡಿಂಗು, ಇದು ಸ್ಕೂಲ್ ಗ್ರೌಂಡು. ಗಾಡಿನ ಅಲ್ಲಿಂದ ತಗೊಂಬಂದ್ಬಿಟ್ಟು ಅಲೈನ್ಮೆಂಟ್ ಮಾಡ್ಸೋಕ್ಕೆ ಗಾಡಿ ನಿಲ್ಲಿಸಿ ಎರಡು ಟೈರ್ ಬಿಚ್ಬಿಟ್ಟು ಉಲ್ಟಾಕ ಕೊಟ್ಟಿದ್ದೀವಿ. ಟೈರ್ ಉಲ್ಟಾಕ್ತಿದ್ದಾರೆ ನೋಡ್ರಿ. 2 ಸೈಡ್ ಪಲ್ಟಿ ಮಾಡ್ತಾ ಇದ್ದಾರೆ. ಈಗ ನಾವು ಲೈನರ್ ನೋಡೋಣ. ಲೈನರ್ ಏನಾಗಿದೆ ಗೊತ್ತಿ ಇದ್ರದ್ದು. ಗಾಡೀಲಿ ಲೈನರ್ ನೋಡಿ, ಲೈನರೇ ಕಾಣ್ತಾ ಇಲ್ಲ. ಫುಲ್ ಸೌದ್ಬಿಟ್ಟು ಲೈನರ್ ಬ್ರೇಕ್ ಹಚ್ತಾ ಇಲ್ಲ ಗಾಡಿ. ಫಸ್ಟ್ ಹೋಗಿ ಲೈನರ್ ಹೊಡಿಸ್ಬೇಕು ಈ ಟ್ರಿಪ್ಪು. ಅದೊಂದು ಸಮಸ್ಯೆ ಐತೆ. ಲೈನರ್ ಹೊಡಿಸಿದ್ರೆ ಏನು ಸಮಸ್ಯೆ ಇಲ್ಲ, ಬ್ರೇಕೇ ನಿಲ್ತಾ ಇಲ್ಲ ಗಾಡಿ. ಈಗ ಬ್ಯಾಕ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಲೈನರ್ಗಳು. ಫ್ರಂಟ್ನ
ಆ ಕಡೆದು ಇಲ್ಲ ಲೈನರ್, ಫ್ರಂಟ್ನೂ ಲೈನರೇ ಇಲ್ಲ ಬಿಡಿ, ಎರಡೂ ಸೌದೋಗ್ಬಿಟ್ಟವೆ. ಇದರಲ್ಲಿ ಬ್ಯಾಕ್ ಟೈರ್ ನಾವೇನು ಸಮಸ್ಯೆನೇ ಇಲ್ಲ, ಕ್ಲೀನಾಗಿ ಸವಿತಾ ಇದ್ದಾವೆ. ಈ ಕಡೆ ಅಷ್ಟೇ ಆ ಕಡೆ ಅಷ್ಟೇ. ಫ್ರಂಟಿಂದ ಭಾಳ ಸಮಸ್ಯೆ ಆಗಿರೋದು. ನಮ್ಮ ಗಾಡಿದು ಎಲ್ಲ ಫಿಟ್ ಮಾಡಿದ್ದಾಯಿತು ಟೈರ್ಸ್ ಎಲ್ಲ. ಈಗ ವೀಲ್ ಅಲೈನ್ಮೆಂಟ್ ಒಂದು ಮಾಡಬೇಕು, ಅದಕ್ಕೆ ವೆಯ್ಟಿಂಗು. ಇಲ್ಲೊಂದು ಭಾರತ್ ಬೆಂಜ್ 1917 ಸೇಮ್ ನಮ್ಮ ಥರ ಗಾಡಿದು ಮಾಡ್ತಾ ಇದ್ದಾರೆ. 22 ಫೀಟ್ ಇದು, ನಮ್ಗಿಂತ ಹೊಸ ಗಾಡಿ, ಬಟ್ ಹೆಂಗೆ ಕಾಣುತ್ತೆ ನೋಡಿ. 22 ಫೀಟ್ ಭಾಳ ಲೆಂತ್ ಆಯಿತು, ಗಾಡಿ ಕಟ್ಟೆ ಆಗೋಲ್ಲ ಎಲ್ಲಂದ್ರಲ್ಲೇ. ನಮ್ಮ ಗಾಡಿನೇ ಕಟ್ಟೆ ಆದಕ್ಕಷ್ಟೆ, ಇನ್ನು ಇದಂತೂ ಇನ್ನೂ ಹಿಂಸೆ ಆಗಿಬಿಡ್ತದೆ. ಒಟ್ಟು ಈ ಗಾಡಿ ಆದಮೇಲೆ ನಮ್ಮ ಗಾಡಿ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ, ಮಾಡಿಸ್ಕೊಂಡು ಒಂದೇ ಸರಿ ಹೋಗ್ಬಿಡೋದು ಇಲ್ಲಿಂದ. ವೀಲ್ ಅಲೈನ್ಮೆಂಟ್ ಮಾಡೋದಿನ್ನ ಲೇಟ್ ಆಗುತ್ತೆ ಅಂದರು. ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಲೆಮನ್ ಟೀ ಕುಡಿತಾ ಇದ್ವಿ. ನಾವು ನಮ್ಮ ಫ್ರೆಂಡ್ ಬಂದಿದ್ದರು ಇಬ್ಬರು. ಫೈನಲಿ ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ ಪಾಯಿಂಟ್ಗೆ ಹಾಕಿದ್ದೀವಿ. ವೀಲ್ ಅಲೈನ್ಮೆಂಟ್ ಮಾಡ್ತಾರೆ. ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣಂತೆ. ತೋರಿಸಿ ನಿಮ್ಗೆ ಹೆಂಗೆ ಮಾಡ್ತಾರೆ ವೀಲ್ ಅಲೈನ್ಮೆಂಟ್ ಅಂತ. ಎಲ್ಲ ಆಟೋಮೆಟಿಕ್ ಸಿಸ್ಟಮಲ್ಲಿ ಮಾಡೋದ್ರಿಂದ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಸೆನ್ಸರ್ಗಳನ್ನ ಟೈರ್ಗೆ ಫಿಟ್ ಮಾಡ್ತಾರೆ. ಸೆನ್ಸರಿಂದ ಈ ಸೆನ್ಸರ್ಗಳು ಅದೊಂದು ರೀಡ್ ಮಾಡಿಬಿಟ್ಟು ಹೇಳ್ತದೆ ಎಷ್ಟು ವೀಲು ಕ್ರಾಸ್ ಆಗೈತೆ ಅಂತ. ಅದನ್ನ ಸ್ಟ್ರೈಟ್ ಮಾಡಿ ಕಳ್ಸೋದೇ ವೀಲ್ ಅಲೈನ್ಮೆಂಟು. ಮತ್ತು ಯು ಕ್ಲಾಂಪ್ ಟೈಟ್ ಹೊಡೆದಾಗ ಮೇಲ್ಗಡೆ ಥ್ರೆಡ್ ಸಿಕ್ಕಿಲ್ಲ ಅಂದರೆ ಟೈಟ್ ಆಗೋಲ್ಲ ಅಂತ ಅದಕ್ಕೆ ವಾಷರ್ಗಳು ಹಾಕಿ ಅಂತ ಹೇಳಿದ್ದೀನಿ. ಒಂದೊಂದಕ್ಕೆ 3 ವಾಷರ್ ಹಾಕ್ತವ್ರೆ. ಬಿಚ್ಚಿ ನೋಡಿ, ಈ ಥರ ವಾಷರ್ ಹಾಕ್ತವ್ರೆ. ಒಂದು ಸೈಡ್ ಹಾಕಿದ್ದಾರೆ ಆಲ್ರೆಡಿ, 3 ವಾಷರ್ ಹಾಕಿದ್ದಾರೆ ನೋಡಿ. ಅದೇ ಥರ ಪ್ರತಿಯೊಂದು ಬೋಲ್ಟ್ಗೂ 3 ವಾಷರ್ ಹಾಕಿಸಿ ಟೈಟ್ ಮಾಡಿಸ್ತೀನಿ. ಯಾಕಂದರೆ ಯು ಕ್ಲಾಂಪ್ಗಳು ಫುಲ್ ಟೈಟ್ ಆಗಬೇಕು. ಹಂಗಾಗಿ ಅದು ವಾಷರ್ ಹಾಕಿಲ್ಲ ಅಂದರೆ ಮೇಲ್ ಥ್ರೆಡ್ ಎಲ್ಲಿವರೆಗೂ ಹೋಯ್ತೋ ಅಲ್ಲಿವರೆಗೂ ಹೋಗಿ ನಟ್ ಜಾಮ್ ಆಗಿಬಿಡ್ತದೆ, ಮತ್ತು ಫುಲ್ ಟೈಟ್ ಆಗೋಲ್ಲ. ಹಂಗಾಗಿ ವಾಷರ್ ಹಾಕ್ಸ್ತಾ ಇರೋದಷ್ಟೇ. ಗಾಡಿದೆಲ್ಲ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ 2 ಗಂಟೆ ಆಗೋಯ್ತು. ಇವತ್ತು ಲೋಡೇ ಯಾವುದು ಸೆಟ್ ಆಗಲಿಲ್ಲ ಇಷ್ಟೊತ್ತಾದ್ರೂ. ಏನು ಮಾಡೋದು ಏನೋ ಗೊತ್ತಿಲ್ಲ, ನೋಡೋಣ. ಗಾಡಿ ಸದ್ಯಕ್ಕೆ ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದೀನಿ. ಈಗ ಆಫೀಸ್ ಹತ್ರ ಹೋಗಿ ಬರೋಣ, ಇನ್ನೊಂದು ರೌಂಡ್ ನೋಡೋಣ ಏನು ಮಾಡೋದು ಅಂತ. ಗಾಡಿ ಫುಲ್ಲು ವೀಲ್ ಅಲೈನ್ಮೆಂಟೆಲ್ಲ ಆಯಿತು. ಇವಾಗ ಸ್ಟೇರಿಂಗ್ ಕೂಡ ಸ್ಟ್ರೈಟ್ ಆಗೈತೆ. ನಿನ್ನೇನು ಕಮೆಂಟ್ ಹಾಕಿದರೆ ಸ್ಟೇರಿಂಗ್ ಯಾಕೆ ರಾಂಗ್ ಆಗೈತೆ ಅಂತ. ಅಲೈನ್ಮೆಂಟ್ ರಾಂಗ್ ಆಗಿತ್ತು, ಹಂಗಾಗಿನೇ ಇವಾಗ ಕರೆಕ್ಟಾಗಿದೆ ನೋಡಿ. ಆಫೀಸ್ ಹತ್ರ ಹೋಗಿ ಬರೋಣ ಬನ್ನಿ. ಸಂಜೆ ಆದಮೇಲೆ ಲೋಡ್ ಏನೂ ಸೆಟ್ ಆಗಲಿಲ್ಲ, ಹಂಗಾಗಿ ಒಂದು ಮ್ಯಾಟ್ ಬೇಕಿತ್ತು ಟೂಲ್ ಬಾಕ್ಸ್ ಕೆಳಗೆ ಹಾಕೋಕ್ಕೆ. ಹಂಗಾಗಿ ಹುಡುಕೊಂಡು ಹೋಗಿ ಮ್ಯಾಟ್ ತೊಗೊಂಬಂದ್ವಿ. ಈಗ 5 ಫೀಟ್ ಬೇಕಿತ್ತು, 5x2 ಬೇಕು ನಮಗೆ ಟೂಲ್ ಬಾಕ್ಸ್ ಕೆಳಗಡೆ ಹಾಕೋಕ್ಕೆ. ಹಂಗಾಗಿ ಅಳ್ತಿ ನೋಡಿ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. 60 ರೂಪೀಸ್ ಪರ್ ಸ್ಕ್ವೇರ್ ಫೀಟು. ಬೆಳಗ್ಗೆಯಿಂದ ಆಫೀಸಾಗಿ ಕುತ್ಕೊಂಡು ಬೇಜಾರಾಯಿತು. ಸಾಂಗ್ಲಿ ಸುತ್ತಾಕೊಂಬರಕ್ಕೆ ಕಾರ್ ಇಸ್ಕೊಂಡಿದ್ದೀವಿ. ಹೋಗೋಣ ಬರ್ರಿ, ಏನು ಮಾಡ್ತೀರಿ ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರದ್ದು. SME owner or a building startup founder, finance, accounting, marketing, tech, HR, आपके business के हर challenge ಫಸ್ಟ್ FM ನಮ್ಗೆ ಆಗ್ಬರಲ್ಲ. So if you are ready to ಈ ಕಾರಲ್ಲಿ ಕುತ್ಕೊಂಡ್ರೆ ಏನೋ ಒಂಥರ ಕಳ್ಕೊಂಡಂಗೆ. ನಮ್ಮ ಲಾರಿಲಿ ಕುತ್ಕೊಂಡು ಅಭ್ಯಾಸ ಆಗಿರುತ್ತೆ, ಕಾರ್ ಓಡ್ಸೋಕ್ಕೆ ಆಗಲ್ಲ, ಒಂಥರ ಹಿಂಸೆ ಆಗಿಬಿಡ್ತದೆ. ಸದ್ಯಕ್ಕೆ ಸಾಂಗ್ಲಿ ಅರ್ಧ ರೌಂಡ್ ಹೊಡ್ಕೊಂಡು ಬಂದು ಇಲ್ಲಿ ಮುಂದೆ ಚಿಕನ್ ತರಕಾರಿ ತಗೊಂಡೋಗೋಣ ಅಂತ ಹೋಗ್ತಾ ಇದ್ವಿ. ಗಾಡೀಲಿ ಚಿಕನ್ ಮಾಡ್ಕೊಂತೀವಿ ಇವತ್ತು. ಇಲ್ಲೆಲ್ಲ ಸೈಡ್ಗೆ ಹಾಕ್ಬೇಕು ಗಾಡಿನ, ಇಲ್ಲ ಸೈಡ್ಗೆ ಹಾಕೋಣ ಬನ್ನಿ. ಹೋಗಿ ಚಿಕನ್ನು ಪ್ರತಿಯೊಂದು ತಂದಿದ್ದೆ, ತೋರಿಸ್ಕೊರು ಚಿಕನ್ ತಗೊಂಬಂದಿದ್ದೀವಿ. ಈಗ ಹೋಗಿ ಚಿಕನ್ ಮಾಡ್ಬೇಕು ಗಾಡೀಲಿ. ಇವತ್ತು ಇಬ್ಬರೇ ಇದ್ದೀವಿ 2 ಗಾಡಿಯಿಂದ. ನಮ್ಮ ಫ್ರೆಂಡ್ ಇವರು. ಅಣ್ಣ ನಿಮ್ಮ ಹೆಸರೇನು? ಶ್ರೀನಿವಾಸ್ ಅಂತ. ನಾವೆಲ್ಲ ಪ್ರೀತಿಯಿಂದ ವಾಸು ಅಂತ ಕರಿತೀವಿ. ನಮ್ಮ ಸುಮಾರು ಒಂದು 7 ವರ್ಷದ 8 ವರ್ಷದ ಫ್ರೆಂಡ್ ಇವರು. ಅಪರೂಪಕ್ಕೆ ಸಿಕ್ಕಿದ್ದಾರೆ, ಹಾಗಾಗಿ ಚಿಕನ್ ಪಾರ್ಟಿ ಇವತ್ತು. ಬನ್ನಿ ಹೋಗೋಣ. ನಾವು ಇವರು ಫಸ್ಟು ಡ್ರೈವಿಂಗ್ ಕೆಲಸ ಮಾಡ್ಬೇಕಾದ್ರೆ ಇಬ್ಬರು ಒಂದೇ ಓನರ್ ಹತ್ರ ಕೆಲಸ ಮಾಡ್ತಾಯಿದ್ವಿ ಅಲ್ವಾ ಗುರು? ಬರೀ ಇವಾಗ ಕಾರ್ ತಗೊಂಡೋಗಿ ಅವನಿಗೆ ಕೊಟ್ಬಿಟ್ಟು ನಮ್ಮ ಗಾಡಿ ಹತ್ರ ಹೋಗೋಣ. ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರದ್ದು ಕಾರ್ ತಗೊಂಡು ಸಾಂಗ್ಲೆಲ್ಲ ಸುತ್ತೊಡಿತೀವಿ ಸುಮ್ಮನೆ. ಲೋಡಿಲ್ಲ ಅಂದ್ರೆ ಇವತ್ತು ಅರ್ಲಗಳು ನಮ್ಮ ಇಲ್ಲಿ ಬಂದರೆ. ಗಾಡಿನ ಇಲ್ಲೇ ನಿಲ್ಸೋಗಿದ್ದು, ಚಿಕನ್ ಎಲ್ಲ ತೊಗೊಂಬಂದಿದ್ದಾಯ್ತು. ಗಾಡಿಗೆ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಗಾಡಿಲೇನೆ. ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡು ಇಲ್ಲಿ ಬಂದ್ವಿ. ನಮ್ಮ ಫ್ರೆಂಡ್ ಗಾಡಿ ಪಕ್ಕದಲ್ಲಿ ಹಾಕೋಣ ಅಂತ. ಹೆಂಗೋ ನಮಗೋಸ್ಕರ ಜಾಗನೂ ಮಡ್ಗವ್ರೆ. ಇಲ್ಲೇ ರಿವರ್ಸ್ ಹೊಡ್ಕೊಂಡು ಆರಾಮಾಗಿ ಇಲ್ಲೇ ಹಾಕ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಬನ್ನಿ. ಅಲ್ಲಿಂದ ಸೀದಾ ಬಂದವರು ಗಾಡಿಗೆ ಬಂದ್ಬಿಟ್ಟು ಚಿಕನ್ ಫ್ರೈ ಮಾಡ್ಕೊಂಡ್ವಿ. ಲೈಟಾಗಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದ್ವಿ, ಭಾಳ ದಿನ ಆಯಿತು ತಿಂದು. ಹಂಗಾಗಿ ಫ್ರೈ, ಇದ್ರ ಜೊತೆಗೆ ಚಪಾತಿ ಪಾರ್ಸಲ್ ತೊಗೊಂಡ್ಬಂದಿದ್ದೀವಿ. ಎಲ್ಲಿದವರು ಪಾರ್ಸಲ್ಲು? ಒಳಗಿದಾವ. ಒಳ್ಳೆ ಚಿಕನ್ ಫ್ರೈ ಚಪಾತಿ ಇವತ್ತಿನ ನಮ್ಮ ಊಟ. ನೋಡಿ ಹೆಂಗಾಗೈತೆ ಅಂತ ನೋಡಿ ಕಮೆಂಟ್ ಮಾಡಿ ಹೇಳಿ. ಚಿಕನ್ ಫ್ರೈ ಚಲ್ಗಿಲಿತ್ತು.
ಇವತ್ತಿನ ನಮ್ಮ ಊಟ ನೋಡ್ಬೋದು. ಚಿಕನ್ ಫ್ರೈ ಅಂತೀರ, ಸುಕ್ಕ ಅಂತೀರ, ಮಸಾಲ ಅಂತೀರ, ಏನನ್ನ ಅಂದ್ಕೊಳ್ಳಿ ನೀವು. ಜೊತೆಗೆ ಚಪಾತಿ. ಯಾವ ಥರ ಆಗಿದೆ ನೋಡಿ, ಕಮೆಂಟ್ ಮಾಡಿ ಹೇಳಿ. ಇದಕ್ಕೇನು ಯೂಸ್ ಮಾಡಿಲ್ಲ, ತಗೋಗುರು ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಏನಂದ್ರೆ ಏನು ಹಾಕೇ ಇಲ್ಲ ಅದಕ್ಕೆ, ಬರೀ ಮಸಾಲ ಚಿಕನ್ ಅಷ್ಟೇ. ಇನ್ನು ತರಕಾರಿ, ಟೊಮೊಟೊ ಇದು ಸಾಸು ಏನು ಹಾಕಿಲ್ಲ. ಟೊಮೊಟೊ ಸಾಸ್ ಅಂದರೆ ಟೊಮೊಟೊ ಮಿಕ್ಸಿಗೆ ಹಾಕೋದು, ಸಾಂಬಾರಿಗೆ ಏನೂ ಇಲ್ಲ. ಹೇಗೈತೆ? ಸಕ್ಕತ್ತಾಗಿ ಆಗೈತೆ. ಟೇಸ್ಟ್ ಮಾತ್ರ ನೋಡಿದ್ರೆ ಹೇಳ್ಬೋದು ಯಾವ ಥರ ಆಗೈತೆ ಅಂತ. ಊಟ ಮಾಡೋಣ, ಒಳ್ಳೆ ಬ್ಯಾಟಿಂಗ್ ಆಡೋಣ ಇವತ್ತು. ನೋಡಿ ಇವತ್ತಿನ ನಮ್ಮ ಊಟ ಇದೇನೆ. ಗಾಡೀಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಬಟ್ ಏನು ಮಾಡ್ತೀರಾ, ಟೈಮು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಹೋಗಿತ್ತಾಗೆ ಬಂದಿತ್ತಾಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡ್ತದೆ ನಮಗೆ. ಹಾಗಾಗಿ ರೆಗ್ಯುಲರಾಗಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ವ್ಯವಸ್ಥೆ ಇದೆ, ಬಟ್ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡ್ತೀರಾ, ಏನೂ ಮಾಡೋಂಗಿಲ್ಲ. ಇವಾಗ ಒಳ್ಳೆ ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಮಲ್ಕೊಳೋದಷ್ಟೇ. ಎರಡು ಗಾಡಿನೂ ಬೆಳಿಗ್ಗೆ ಆ ಗಾಡಿಗೆ ಲೋಡ್ ಸೆಟ್ ಆಗೈತೆ, ಅವ್ರು ಫಸ್ಟ್ ಬಂದಿದ್ರು. ಹಂಗಾಗಿ ನಮ್ಮ ಗಾಡಿಗಿನ್ನ ಲೋಡ್ ಸೆಟ್ ಆಗಿಲ್ಲ. ನೋಡೋಣ, ಬೆಳಿಗ್ಗೆ ಲೋಡ್ ಮಾಡಲೇಬೇಕು ಒಟ್ಟು. ಯಾಕಂದರೆ 2 ದಿನ ಆಗೋಯ್ತು. ನಿನ್ನೆ ಬೆಳಗ್ಗೆ ಖಾಲಿ ಮಾಡಿದ್ಗುರು ನಾನು. ನಿಮ್ಮದು ಅಷ್ಟೇ ಅಲ್ವಾ, ನಿನ್ನೆ ಬೆಳಗ್ಗೆನೇ ಖಾಲಿ ಮಾಡಿದ್ದು. ಊಟ ಮಾಡೋಣ ಬನ್ನಿ ಫಸ್ಟು. ನೋಡೋದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ. ಚಿಕನ್ ಫ್ರೈನ್ ಮಾತ್ರ ತಿನ್ನುವ. ಸೂಪರ್ ಗುರು. ಚಪಾತಿ ಮಾತ್ರ ಹೇಳಿ ಮಾಡಿಸ್ದಂಗೆ ಸಕ್ಕತ್ತಾಗಿದೆ. ಒಳ್ಳೆ ಊಟ ಮಾಡೋಣ ಬನ್ನಿ. ಊಟ ಎಲ್ಲ ಮಾಡಿದಾಯ್ತು, ಒಳ್ಳೆ ಊಟ ಆಯಿತು. ಚಿಕನ್ ಮಾಡ್ಕೊತೀನಿ ಮಜಾನೇ ಬೇರೆ ಅನ್ಕೊಳ್ಳಿ. ಗಾಡೀಲಿ ನೆಗಡೆ ಆಗಿರೋದ್ರಿಂದ ಮಾತಾಡೋಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ನೆಗಡೆ, ಹುಷಾರಿಲ್ಲ, ಲೈಟಾಗಿ ಜ್ವರ ಬೇರೆ ಬಂದಿದ್ದಾವೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಇದಕ್ಕಿದಂಗೆ ಜ್ವರ ಬಂದಿರೋವೆ, ಹುಷಾರೂ ಇಲ್ಲ ನನಗೆ. ಫಸ್ಟ್ ನಾಳೆ ಲೋಡ್ ಮಾಡಿಕೊಂಡು ಹೋಗಿ, ಆದರೆ ದುರ್ಗದಿಂದ ಯಾರನ್ನ ಬೇರೆಯವ್ರನ್ನ ಕಳಿಸ್ಬೇಕು, ರೆಸ್ಟ್ ಮಾಡಬೇಕು. ರೆಸ್ಟ್ ಇಲ್ಲದೆ ಇರೋದಕ್ಕೆ ಹಿಂಗಾಗ್ತಾಯಿದೆ. ಓಕೆ, ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.